ಭೀಕರವಾಗಿ ಹತ್ಯೆ ಮಾಡಿದ್ರ ಬಗ್ಗೆ ಈಗಾಗಲೇ ನೀವು ಪ್ರತಿನಿತ್ಯ ಕೂಡ ಈ ಪ್ರಕರಣದಲ್ಲಿ ಹೇಗೆ ಒಂದೊಂದು ಟ್ವಿಸ್ಟ್ ಹಾಗೂ ಭಯಾನಕ ಸತ್ಯ ಗೊತ್ತಾಗ್ತಾ ಇದೆ ಅಂತ ನೋಡ್ತಾ ಇದ್ರಿ. ಇನ್ನು ಸ್ಥಳ ಮಹಜರ್ ಪ್ರಕ್ರಿಯೆ ಭಾಗವಾಗಿ ಪೊಲೀಸರು ಇವತ್ತು ಕೂಡ ಕೆಲವೊಂದಷ್ಟು ಕಾನೂನು ಪ್ರಕ್ರಿಯೆಗಳನ್ನ ಕೈಗೊಂಡಿದ್ದಾರೆ. ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಂತಹ ಜಾಗದಲ್ಲಿ ಸ್ಥಳ ಮಹಜರನ್ನ ಕೂಡ ಪೊಲೀಸರು ನಡೆಸಿದ್ದಾರೆ. ಪಟ್ಟಣಗೆರೆ ಶೆಡ್ಗೆ ಆರೋಪಿ ಧನರಾಜ್ನನ್ನ ಕರೆತಂದಿದ್ದಾರೆ ಪೊಲೀಸರು. ಪಟ್ಟಣಗೆರೆ ಶೆಡ್ಗೆ ಧನರಾಜ್ನನ್ನ ಕರೆತಂದು ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ಪೊಲೀಸರು ಇವತ್ತು ಕೂಡ ನಡೆಸಿದ್ದಾರೆ. ಶೆಡ್ನ ಹಲವು ಭಾಗಗಳಲ್ಲಿ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಆರೋಪಿಗಳಿಂದ ಸಾಕ್ಷ್ಯ ಸಂಗ್ರಹದ ಭಾಗವಾಗಿ ಸ್ಟೇಟ್ಮೆಂಟ್ಗಳನ್ನ ರೆಕಾರ್ಡ್ ಮಾಡಿಕೊಳ್ಳೋ ಸಲುವಾಗಿ ಈ ಸ್ಥಳ ಮಹಜರ್ ಅಲ್ಲಿ ನಡೆದಿದೆ. ಈಗಾಗಲೇ ಹಿಂದೆ ಕೂಡ ಪಟ್ಟಣಗೆರೆ ಶೆಡ್ನಲ್ಲಿ ಸ್ಥಳ ಮಹಜರ್ ಆಗಿದೆ. ಸ್ಥಳ ಮಹಜರ್ಗೆ ಆರೋಪಿಯನ್ನು ಕರೆತರುವಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಿಂತಹ ದೃಶ್ಯ ಇದು. 5ನೇ ಆರೋಪಿ ನಂದೀಶ್ ಜೊತೆ ಸೇರಿ ಎಲೆಕ್ಟ್ರಿಕ್ ಶಾಕ್ ಅನ್ನ ಧನರಾಜ್ ರೇಣುಕಾಸ್ವಾಮಿಗೆ ಕೊಟ್ಟಿದ್ದ. ಮೆಗಾರ್ ಸಾಧನವನ್ನ ಬಳಸಿ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟು ಕ್ರೌರ್ಯವನ್ನ ಪ್ರದರ್ಶನ ಮಾಡಿದ್ರು ಆರೋಪಿಗಳು. ಈ ಕುರಿತು ಈಗ ಸಾಕ್ಷಿಗಳನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ. ಕೇಬಲ್ ಕೆಲಸವನ್ನ ಈ ಧನರಾಜ್ ಮಾಡ್ಕೊಂಡಿದ್ದಂತೆ ಈತನ ಹಿನ್ನೆಲೆ ಬಗ್ಗೆ ಕೂಡ ಒಂದಷ್ಟು ಪ್ರೈಮರಿ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಎಲೆಕ್ಟ್ರಿಕ್ ಸಾಧನಗಳ ಬಗ್ಗೆ ಈತ ಅಲ್ಲಿರೋರ್ಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿ ತಿಳ್ಕೊಂಡಿದ್ದ ಅನ್ನೋದು ಕೂಡ ಮಾಹಿತಿ. ಬಿಕಾಸ್ ಆತ ಕೆಲಸ ಮಾಡ್ತಾ ಇದ್ದಂತಹ ಪ್ರೊಫೆಷನ್ ಸ್ವಲ್ಪ ರಿಲೇಟಬಲ್ ಇತ್ತು ಅಂತ. ಆಮೇಲೆ ಎಲೆಕ್ಟ್ರಿಕ್ ಸಾಧನವನ್ನ ಬಿಸಾಡಿದ ಜಾಗದಲ್ಲೂ ಕೂಡ ಸಾಕ್ಷಿಗಳನ್ನ ಸಂಗ್ರಹಿಸೋ ಕೆಲಸವನ್ನ ರಿಕವರಿ ಆಫ್ ಎವಿಡೆನ್ಸ್ ಅನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಪಟ್ಟಣಗೆರೆ ಶೆಡ್ನಲ್ಲಿ ನಿರಂತರವಾಗಿ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಒಂದೊಂದು ವಿಚಾರದಲ್ಲೂ ಕೂಡ ಕ್ಲಾರಿಟಿಯನ್ನ ಪಡ್ಕೊಂಡು ಚಾರ್ಜ್ ಶೀಟ್ ನಲ್ಲಿ ಇದೆಲ್ಲವನ್ನ ಉಲ್ಲೇಖಿಸಬೇಕಾಗತ್ತೆ. ಆಮೇಲೆ 17-18 ಜನ ಆರೋಪಿಗಳಿರುವಂತಹ ಒಂದು ಕೊಲೆ ಕೇಸ್ ಆಗಿರೋದ್ರಿಂದ ಪ್ರತಿಯೊಂದು ವಿಚಾರವನ್ನು ಕೂಡ ಡೀಟೇಲ್ ಆಗಿ ಚಾರ್ಜ್ ಶೀಟ್ ನಲ್ಲಿ ಬರಿಬೇಕಾಗತ್ತೆ. ಆಗ್ಲೇ ಜಡ್ಜ್ಗೆ ಕನ್ವಿನ್ಸ್ ಆಗೋದು ಇದೊಂದು ಹೀನಸ್ ಕ್ರೈಮು, ಹೇಯ ಕೃತ್ಯ, ಭಯಾನಕವಾಗಿ ಹಿಂಸೆ ಕೊಟ್ಟು ಕೊಂದಿದ್ದಾರೆ ಅಂತ. ಸೊ ಅದಕ್ಕೆ ಸೂಕ್ತ ಸಾಕ್ಷ್ಯ ಜೊತೆಗೆ ಆ ಟೈಮಿಂಗ್ ರೆಕಾರ್ಡ್ ಮಾಡ್ಕೊಳ್ಳೋದು, ಎಲೆಕ್ಟ್ರಿಕ್ ಶಾಕ್ ಕೊಡಬೇಕಾದ್ರೆ ಯಾರ್ಯಾರು ಯಾವ್ಯಾವ ಪೊಸಿಷನ್ ಇದ್ರು, ಎಷ್ಟು ಟೈಮು ಅಲ್ಲಿ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಡ್ಲಾಯಿತು ಮತ್ತು ಆ ಸಂದರ್ಭದಲ್ಲಿ ಆತನ ಸ್ಥಿತಿ ಹೇಗಿತ್ತು, ಇದೆಲ್ಲವನ್ನ ಕೂಡ ಮಾಹಿತಿ ಕಲೆ ಹಾಕೋ ನಿಟ್ಟಿನಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಪ್ರಕಾಶ್. ಸಾಕ್ಷ್ಯ ಸಂಗ್ರಹ ಸ್ಥಳ ಮಹಜರ್ ಪ್ರಕ್ರಿಯೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಮತ್ತೊಂದ್ಸಲ ಪಟ್ಟಣಗೆರೆ ಶೆಡ್ನಲ್ಲಿ ಸ್ಥಳ ಮಹಜರ್ ಆಗ್ತಾ ಇರೋದ್ರಿಂದ ಸಾಕ್ಷ್ಯ ಸಂಗ್ರಹದ ಕೆಲಸ ಹೇಗಾಗ್ತಾ ಇದೆ, ಇನ್ನು ಎಷ್ಟು ತನಕ ಆಗ್ಬೋದು ಅಥವಾ ಆಲ್ರೆಡಿ ಮುಗ್ದಿದೆಯಾ, ಏನ್ ಕತೆ? ಮಮತಾ, ಈ ಒಂದು ಕೊಲೆ ಪ್ರಕರಣದ ಆರೋಪಿ ಒಂಬತ್ತನೇ ಆರೋಪಿ ಆಗಿರುವಂತಹ ರಾಜು ಅಲಿಯಾಸ್ ಧನರಾಜ್ ಅವರನ್ನ ಈಗ ಪಟ್ಟಣಗೆರೆ ಶೆಡ್ಗೆ ಕೂಡ ಕರೆದುಕೊಂಡು ಬಂದಿದ್ರು. ಅಲ್ಲಿ ಒಂದಿಷ್ಟು ಸಮಯ ಶೆಡ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಈಗಾಗಲೇ ಮಹಜರು ಪ್ರಕ್ರಿಯೆ ಕೂಡ ಅಂತ್ಯ ಆಯಿತು. ಮತ್ತೆ AP ನಗರ ಠಾಣೆಗೆ ಆ ಒಂದು ಆರೋಪಿಯನ್ನು ಕರೆದುಕೊಂಡು ಹೋಗುವಂಥ ಪ್ರಕ್ರಿಯೆಗಳು ಕೂಡ ಆದವು. ಪ್ರಮುಖವಾಗಿ ಈ ಒಂದು ಪ್ರಕರಣದ 5ನೇ ಆರೋಪಿ ಆಗಿರುವಂತಹ ನಂದೀಶ್ನ ಜೊತೆ ಸೇರಿ 9ನೇ ಆರೋಪಿ ಧನರಾಜ್ ಕೂಡ ಎಲೆಕ್ಟ್ರಿಕಲ್ ಶಾಕ್ ಅನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಎಲೆಕ್ಟ್ರಿಕಲ್ ಸಾಧನವನ್ನ, ಮೆಗ್ಗಾರ್ ಸಾಧನವನ್ನ ಎಲ್ಲಿಂದ ತೆಗೆದುಕೊಂಡು ಬಂದಿದ್ರು, ಯಾವ್ಯಾವ ಭಾಗಗಳಲ್ಲಿ ಎಲೆಕ್ಟ್ರಿಕಲ್ ಶಾಕ್ ಅನ್ನ ಕೊಟ್ಟಿದ್ರು, ಜೊತೆಗೆ ನಂದೀಶು ಜೊತೆ ಧನರಾಜ್ ಅವರು ಏನು ಇಬ್ರು ಇದ್ರಲ್ಲ ಅವ್ರ ಜೊತೆ ಮತ್ತೆ ಯಾರೆಲ್ಲ ಇದ್ರು, ಯಾರೆಲ್ಲ ಈ ಒಂದು ಕರೆಂಟ್ ಶಾಕ್ ಕೊಡುವಂತ ಸಂದರ್ಭದಲ್ಲಿ ಮತ್ತೆ ಬೇರೆ ಯಾವ ಆರೋಪಿಗಳಿದ್ರು ಅನ್ನುವಂತಹ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಜೊತೆಗೆ ಯಾವ್ಯಾವ ಭಾಗಗಳಲ್ಲಿ ಎಲೆಕ್ಟ್ರಿಕಲ್ ಶಾಕ್ ಅನ್ನ ಕೊಟ್ಟಿದ್ರು, ಆ ಒಂದು ಮೆಗ್ಗಾರ್ ಸಾಧನವನ್ನ ಅದೇ ಶೆಡ್ನಲ್ಲೇ ಬಿಸಾಡಿದ್ರ ಅಥವಾ ಬೇರೆ ಭಾಗಕ್ಕೆ ಏನಾದರೂ ಎಸೆಯಲಾಗಿತ್ತ ಅನ್ನುವಂಥ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಪ್ರಮುಖವಾಗಿ ಅದಕ್ಕಿಂತ ಮುಂಚಿತವಾಗಿ ನಟ ದರ್ಶನ್ ಅವರ ಮನೆಗೆ ರಾಜು ಅಲಿಯಾಸ್ ಧನರಾಜನ್ನ ಕರೆದುಕೊಂಡು ಬರ್ತಾರೆ. ಯಾವ 2 ವೀಲರ್ನ ಮೂಲಕವಾಗಿ ಬಂದಿದ್ರು, ಜೊತೆಗೆ ಅಲ್ಲಿ ಯಾರೆಲ್ಲ ಇದ್ರು, ಮೆಗ್ಗಾರ್ ಸಾಧನವನ್ನ ಎಲ್ಲಿಂದ ತೆಗೆದುಕೊಂಡು ಬಂದಿದ್ರು ಅನ್ನುವಂಥ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಆ ನಂತರ ಶೆಡ್ಗೆ ಕರೆದುಕೊಂಡು ಬಂದಿದ್ರು. ಪ್ರಕರಣದ 9ನೇ ಆರೋಪಿ ಏನು ಧನರಾಜ್ ಏನಿದ್ದಾರೆ, ಅವರು ಕೇಬಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಹಾಗಾಗಿ ಎಲೆಕ್ಟ್ರಿಕಲ್ ಡಿವೈಸ್ಗಳ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಆ ಕಾರಣಕ್ಕಾಗಿ ನಂದೀಶೇ ಧನರಾಜ್ಗೆ ಕಾಲನ್ನು ಮಾಡ್ತಾರೆ, ಶೆಡ್ಗೆ ಕರೆಸ್ಕೊಳ್ತಾರೆ. ಸೊ ಬರುವಂಥ ಸಂದರ್ಭದಲ್ಲಿ ಈ ಒಂದು ಮೆಗ್ಗಾರ್ ಸಾಧನವನ್ನು ಕೂಡ ತೆಗೆದುಕೊಂಡು ಬರ್ತಾರೆ. ಮೆಗ್ಗಾರ್ ಸಾಧನದಿಂದ ಎಲೆಕ್ಟ್ರಿಕಲ್ ಶಾಕ್ ಅನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಎಲೆಕ್ಟ್ರಿಕಲ್ ಶಾಕ್ ಅನ್ನು ಕೊಡುವಂಥ ಸಂದರ್ಭದಲ್ಲಿ ಆಗಲೇ ಹೇಳ್ತಾ ಇದ್ದೆ ಯಾವುದೆಲ್ಲ ಭಾಗಗಳಲ್ಲಿ ಅವರನ್ನು ಕರೆದುಕೊಂಡು ಹೋಗಿದ್ರು, ಜೊತೆಗೆ ಆ ಮೆಗ್ಗಾರ್ ಸಾಧನವನ್ನ ಎಲ್ಲಾದ್ರೂ ಬಿಸಾಡಿರುವಂತಹ ಒಂದಿಷ್ಟು ಚಾರೆಗಳು ಏನಾದರೂ ಪತ್ತೆ ಆಗುತ್ತಾ ಅಥವಾ ಯಾವ್ಯಾವ ಭಾಗಗಳಲ್ಲಿ ಅವ್ರನ್ನ ಕರೆದುಕೊಂಡು ಹೋಗಿದ್ರು ಅನ್ನುವಂಥ ಮಹತ್ವದ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ರು. ಜೊತೆಗೆ ನಟ ದರ್ಶನ್ ಅವರ ನಿವಾಸದಿಂದ ಈ ಒಂದು ಶೆಡ್ಗೆ ಬರುವಂತಹ ರೂಟ್ ಏನಿತ್ತಲ್ಲ, ಆ ಒಂದು ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಯಾವ ಏರಿಯಾಗಳಿಗೆ
ಕನೆಕ್ಟನ್ನು ಮಾಡಿಕೊಂಡು ಶೆಡ್ಡಿಗೆ ಬಂದಿದ್ರು ಅಥವಾ ಆ ರಸ್ತೆಗಳಲ್ಲಿ ಏನಾದರೂ ನಿಲ್ಲುವಂಥದ್ದು ಆ ಒಂದು ಸಾಧನಗಳನ್ನು ಬಿಸಾಡಿದ್ರ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಸದ್ಯ ಇಲ್ಲಿ ಕೂಡ ಈ ಒಂದು ಪಟ್ಟಣಗೆರೆಯ ಶೆಡ್ನಲ್ಲಿ ಸುಮಾರು 20 ನಿಮಿಷಗಳ ಕಾಲ ಮತ್ತೆ ಪರಿಶೀಲನೆಯನ್ನು ಮಾಡಿ ಈ ಒಂದು ಮೆಗ್ಗರ್ ಸಾಧನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮಮತಾ, ತನಿಖೆಗೆ ಇವರಿಬ್ಬರ ಸಹಕಾರ ಸ್ಥಳ ಮಹಜರ್ ಪ್ರಕ್ರಿಯೆ ಸಂದರ್ಭದಲ್ಲಿರ್ಬೋದು, ವಿಚಾರಣೆ ಸಂದರ್ಭದಲ್ಲಿರ್ಬೋದು ಹೇಗಿದೆ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇದೆ ಪ್ರಕಾಶ್? ಈಗಾಗಲೇ ಪೊಲೀಸರ ಮುಂದೆ ಈ ಒಂದು ಆರೋಪಿಗಳೇನಿದ್ದಾರೆ ಎಲ್ಲರೂ ಕೂಡ ಹಂತ ಹಂತವಾಗಿ ಏನಾಯಿತು ಘಟನಾವಳಿಯ ಬಗ್ಗೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ. ಕೇವಲ ಪವಿತ್ರ ಗೌಡ ಮಾತ್ರ ತನಿಖೆಗೆ ಸಹಕರಿಸ್ತಿಲ್ಲ ಅನ್ನುವಂಥದ್ದು ಬಿಟ್ಟರೆ ಉಳಿದ ಎಲ್ಲ ಆರೋಪಿಗಳು ಕೂಡ ಪಿನ್ ಟು ಪಿನ್ ಡೀಟೇಲ್ಸನ್ನು ಕೊಡ್ತಾ ಇದ್ದಾರೆ. ಆ ಮಾಹಿತಿಯನ್ನು ಆಧಾರವಾಗಿಟ್ಟುಕೊಂಡು ಪೊಲೀಸರು ಎಲ್ಲ ಕಡೆಗಳಲ್ಲಿ ಕೂಡ ಸ್ಥಳ ಮಹಜರು ಮಾಡುವಂಥದ್ದು, ಸ್ಥಳ ಪರಿಶೀಲನೆ ಮಾಡುವಂಥದ್ದು, ಒಂದಿಷ್ಟು ಸಾಕ್ಷಿಗಳನ್ನು ಕಲೆ ಹಾಕುವಂಥದ್ದು ಕೂಡ ಆಗ್ತಾ ಇದೆ. ಪ್ರಮುಖ ಈ ಒಂದು ಆರೋಪಿಗಳೇನಿದ್ದಾರೆ A5 ನಂದೀಶು, A9 ಧನ್ರಾಜ್ ಏನಿದ್ದಾರೆ ಅವರಿಂದ ಮಹತ್ವದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಬೇರೆ ಆರೋಪಿಗಳು ಬೇರೆ ಬೇರೆ ರೀತಿಯ ಟಾರ್ಚರನ್ನು ಕೊಟ್ಟರೆ ಇವರಿಬ್ಬರು ಮಾತ್ರ ತುಂಬ ವಿಕೃತವಾಗಿ ತುಂಬ ಚಿತ್ರಹಿಂಸೆ ಕೊಟ್ಟಿರುವಂತಹ ಆರೋಪಿಗಳಿವರು. ಎಲೆಕ್ಟ್ರಿಕಲ್ ಸಾಧನವನ್ನು ಬಳಸಿಕೊಂಡು ಒಂದು ರೀತಿಯಲ್ಲಿ ಚಿತ್ರಹಿಂಸೆಯನ್ನು ಕೊಟ್ಟಿರುವಂತಹ ಆರೋಪಿಗಳು ಇವರೇ ಅತಿ ಹೆಚ್ಚಾಗಿ ಕ್ರೂರವಾಗಿ ನಡೆದುಕೊಂಡಿರುವಂಥದ್ದು. ಸೊ ಹಾಗಾಗಿ ಅವರಿಂದ ಕೂಡ ಇನ್ನ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಈಗ